ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೈಸ್. ಸಭೆಯ 10ನೇ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಹುದ್ದೆಗಳಿಗೆ ಚುನಾವಣೆಯನ್ನು ಜರುಗಿಸುವ ಸಲುವಾಗಿ ಇಂದು 13/1/2025 ಮಧ್ಯಾಹ್ನ 1 ಗಂಟೆಗೆ ಸಭೆಯನ್ನು ಕರೆಯಲಾಗಿತ್ತು. ಅದರ ಜೊತೆಗೆ ಇವತ್ತು 11 ಗಂಟೆಯವರೆಗೆ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಡಲಾಗಿತ್ತು. ಅದರ ಪ್ರಕಾರ ಅಧ್ಯಕ್ಷ ಸ್ಥಾನಕ್ಕೆ 2 ಜನ ಅಭ್ಯರ್ಥಿಗಳು ನಾಮಪತ್ರವನ್ನು ಕೊಟ್ಟಿದ್ರು. ಒಬ್ಬರು ಶಂಕರಪ್ಪ ರೇವಣಸಿದ್ದಪ್ಪ ಸುಳೆಬಾವಿ, ವಾರ್ಡ್ ನಂಬರ್ 25. ಇನ್ನೊಬ್ಬರು ಶ್ರೀಮತಿ ಲಕ್ಷ್ಮೀ ಜಗದೀಶ್ ಕಡ್ಕೋಳ್, ವಾರ್ಡ್ ನಂಬರ್ 6. ಇವರು ನಾಮಪತ್ರಗಳನ್ನು ಸಲ್ಲಿಸಿದ್ರು. ಅದರ ಜೊತೆಗೆ ಉಪಾಧ್ಯಕ್ಷ ಸ್ಥಾನಕ್ಕೆ 1 ನಾಮಪತ್ರ ಬಂದಿತ್ತು. ಶ್ರೀಮತಿ ಸರಿತಾ ಗೋವಿಂದ್ ಧೂತ, ವಾರ್ಡ್ ನಂಬರ್ 9. ಅಂದರೆ ಒಟ್ಟಾರೆ ಅಧ್ಯಕ್ಷ ಸ್ಥಾನಕ್ಕೆ 2, ಉಪಾಧ್ಯಕ್ಷ ಸ್ಥಾನಕ್ಕೆ 1 ನಾಮಪತ್ರ ಸ್ವೀಕಾರ ಆಗಿತ್ತು. 1 ಗಂಟೆಗೆ ಸಭೆ ಪ್ರಾರಂಭದ ನಂತರ ಅವುಗಳನ್ನು ಪರಿಶೀಲನೆ ಮಾಡಲಾಗಿ ಆ 3 ನಾಮಪತ್ರಗಳು ಕ್ರಮಬದ್ಧವಾಗಿದ್ದರಿಂದ 3 ನಾಮಪತ್ರಗಳನ್ನು ಅಂಗೀಕರಿಸಿದ್ದೀವಿ. ಅದರ ನಂತರ ಯಾರಾದರೂ ನಾಮಪತ್ರಗಳನ್ನು ಹಿಂಪಡಿಬೇಕಾಗಿತ್ತು ಅಂತಂದ್ರೆ ಅವರಿಗೆ ಸಮಯಾವಕಾಶವನ್ನು ಒದಗಿಸಿಕೊಟ್ಟಿದ್ದೀವಿ. ಅದರ ಪ್ರಕಾರ ಶಂಕರಪ್ಪ ರೇವಣಸಿದ್ದಪ್ಪ ಸುಳೆಬಾವಿ ಇವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಸಲ್ಲಿಸಿರುವಂಥ ನಾಮಪತ್ರವನ್ನು ಹಿಂಪಡೆದಿದ್ದಾರೆ. ಅದರ ಮೂಲಕ ಗಣದಲ್ಲಿ ಉಳಿದಿರುವಂಥ ಅಭ್ಯರ್ಥಿಗಳು ಅಂತಂದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬರು ಲಕ್ಷ್ಮೀ ಜಗದೀಶ್ ಕಡ್ಕೋಳ್ ಅವರು, ಉಪಾಧ್ಯಕ್ಷ ಸ್ಥಾನಕ್ಕೆ ಸರಿತಾ ಗೋವಿಂದ ದೂತ್ ಅವರು, ಒಬ್ಬೊಬ್ಬರೇ ಅಭ್ಯರ್ಥಿಗಳು ಗಣದಲ್ಲಿ ಉಳಿದ್ರು. ಅದರ ಪ್ರಕಾರ ಅಧ್ಯಕ್ಷ ಸ್ಥಾನಕ್ಕೆ ಅಂತಿಮವಾಗಿ ಒಬ್ಬರೇ ಅಭ್ಯರ್ಥಿ ಕಣದಲ್ಲಿ ಉಳಿದಿರುವುದರಿಂದ ಶ್ರೀಮತಿ ಲಕ್ಷ್ಮೀ ಜಗದೀಶ್ ಕಟ್ಕೋಳ್, ವಾರ್ಡ್ ನಂಬರ್ 6, ಇಟಿ ಓಣಿ ರಾಮದುರ್ಗ, ಇವರನ್ನ ರಾಮದುರ್ಗ ಪುರಸಭೆಯ ಅಧ್ಯಕ್ಷ ಸ್ಥಾನಕ್ಕಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳಿ ಘೋಷಿಸಲಾಯಿತು. ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಒಬ್ಬರೇ ಅಭ್ಯರ್ಥಿ ಕಣದಲ್ಲಿ ಉಳಿದಿರುವುದರಿಂದ ಶ್ರೀಮತಿ ಸರಿತಾ ಗೋವಿಂದ ದೂತ, ಸದಸ್ಯರು, ವಾರ್ಡ್ ನಂಬರ್ 9, ಕಾಶಿಪೇಟ್ ರಾಮದುರ್ಗ, ಇವರನ್ನ ರಾಮದುರ್ಗ ಪುರಸಭೆ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳಿ ಘೋಷಿಸಲಾಯಿತು. ಥ್ಯಾಂಕ್ ಯು ಎಲ್ಲರಿಗೂ. ನಮ್ಮ ಪಕ್ಷದ ಎಲ್ಲ ಸಿಬ್ಬಂದಿಗಳು, ನಮ್ಮ ಮೆಂಬರ್ಗಳು ಎಲ್ಲರೂ ಭಾಳ ನಮ್ಮ ಪಕ್ಷಕ್ಕಾಗಿ ದುಡಿದಾರೆ. ನಾ ಅಧ್ಯಕ್ಷ ಆಗಿಲ್ರಿ, ಎಲ್ಲರೂ ಸರ್ವಮತದಿಂದ ಆಗಿವ ಅಂತೇಳಿ ಎಲ್ಲರೂ ಬೇಡ್ಕೊತೀನಿ. ಮೇಡಮ್ ಅವರ, ನೀವು ಅಧ್ಯಕ್ಷ ಆಗಿ ಸಾಕಷ್ಟು ಹರಸಾಹಸ ಪಡುವಂಥ ಪರಿಸ್ಥಿತಿ ನಿರ್ಮಾಣ ಎಲ್ಲ ಹೆಂಗೆ ನಿವಾರಣೆ ಆಯ್ತು? ಎಲ್ಲ ನಮ್ಮ ಮೆಂಬರ್ಗಳು ರೀ, ನಮ್ಮ MLA ರೀ, ಮಾಜಿ MLA ರೀ, ಎಲ್ಲ ಅವ್ರ ಮನೆಯಲ್ಲಿ ಸಿಬ್ಬಂದಿ ರಾತ್ರಿ ಹಗಲ ಎಲ್ಲ ದುಡ್ದಾರ್ರಿ, ನಮ್ಮ ಮೆಂಬರ್ಗಳು ದುಡ್ದಾರ್ರಿ. ಅವ್ರಿಗೆ ನಾ ಅಭಿನಂದನೆ ಇದು ಕೈ ಮುಗಿದ್ಬಿಟ್ಟು ಮತ್ತೊಂದೇನು ನಿಗುದಿಲ್ಲ ಅಂತೇಳಿ ಇದನ್ನು ಬಯಸ್ತೇನೆ. ಅಷ್ಟ್ರಿಗೆ ಕಾಲಿಗೆ ನಮಸ್ಕಾರ. ಅಪೋಸಿಷನ್ ಅವ್ರಿಗೆ ಯಾವ ತೀರ್ಮಾನಗಳಲ್ಲಿ ಅವ್ರಿಗೆ ಶುಭೋದಯ ಹೇಳ್ತೀವ್ರಿ ಸರ. ಎಲ್ಲ ಪಕ್ಷ ಬಂದಾರಿ, ಪಕ್ಷ ಬಂದಾರಿ, ಆದ್ರೆ ನಮ್ಮ ಹೂ ಹಾಕ್ತೇಲ್ರಿ, ಸಾಕ್ರಿ. ನಮಸ್ಕಾರ. 2ನೇ ಅವಧಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಸರ್ಕಾರ ಈಗಾಗಲೇ ಸಾಕಷ್ಟು ವಿಳಂಬ ಮಾಡಿದಂಥ ಸಂದರ್ಭದೊಳಗೆ ಇವತ್ತು ಹೈಕೋರ್ಟ್ ಮಾಡಿದಂಥ ಸಂದರ್ಭದೊಳಗೆ 3 ತಿಂಗಳು ಡಿಲೇ ಆದಂಥ ಸಂದರ್ಭದೊಳಗೆ ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಾದ ಲಕ್ಷ್ಮೀ ಕಡ್ಕೋಳ್ ಅವರು ಮತ್ತು ಉಪಾಧ್ಯಕ್ಷರಾದ ಸರಿತಾ ದೂತ್ ಅವರು ಇವತ್ತು ಆಯ್ಕೆ ಆಗ್ಯಾರ. ಮೊನ್ನೆ ಟಿ ವಿ ಒಳಗೆ ಪೇಪರ್ದೊಳಗೆ ಭಾಳ ಹೈಜಾಕ್ ಮಾಡಿಕೊಟ್ಟಿದ್ರು ಕಾಂಗ್ರೆಸ್ನವರು. ಇವತ್ತಿಲ್ಲ ಆಪರೇಷನ್ ಕಮಲ್ ಅಂತ ಕೇಸ್ ಮಾಡಿದರು. ಆ ಆಪರೇಷನ್ ಕಮಲ್ ಮಾಡೋಕ್ಕೆ ನಮ್ಮ ಕಾರ್ಯಕರ್ತರು, ಅಮೃತ ತಾಲೂಕಿನ ಕಾರ್ಯಕರ್ತರು ಬಿಡಲಿಲ್ಲ. ನಮ್ಮ ಮೆಂಬರ್ಗಳು 16 ಮೆಂಬರ್ಗಳು ಬಂದು ಇವತ್ತು ಮತದಾನ ಮಾಡ್ಯಾರ. ಅನಿವಾರ್ಯ ಕಾರಣದಿಂದ ಒಬ್ಬರಿಬ್ಬರು ಉಳಿದಿರಬಹುದು. ಆ ಸಂದರ್ಭದೊಳಗೆ ಇವತ್ತು ಕಾಂಗ್ರೆಸ್ನವರು ಭಯಂಕರ ಆಪರೇಷನ್ ಹಸ್ತ ಅಂತ ಹೇಳುವಂಥ ಸಂದರ್ಭದೊಳಗೆ ಇವತ್ತು ರಾಮದುರ್ಗ ಪುರಸಭೆ ಜನ ಭಾವನೆ ಇವತ್ತು ಅಧ್ಯಕ್ಷ ನಮ್ಮ ಅದಕ್ಕೆ ಮುಂದಿನ ಚುನಾವಣೆ ಬರ್ತಕ್ಕಂಥ PNB ಬ್ಯಾಂಕ್ ಇರ್ಬೋದು, ನಮ್ಮ ಭಾರತೀಯ ಜನತಾ
ಭರವಸೆ ಕೊಡ್ತೀನಿ. ನನ್ನ ಸಹೋದರಿಯರಿಗೆ ಎಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳ್ತೇನೆ. ಅದರ ಜೊತೆಗೆ ಉಳಿದಿರುವಂಥ ಅವಧಿಯಲ್ಲಿ ಒಂದು ಒಳ್ಳೆಯ ರೀತಿಯೊಳಗೆ ರಾಮದುರ್ಗದಲ್ಲಿ ಸಾರ್ವಜನಿಕರಿಗೆ ಅತಿ ಹೆಚ್ಚು ಅನುಕೂಲ ಆಗುವ ರೀತಿಯೊಳಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಕಾರ್ಯನಿರ್ವಹಿಸಲಿ ಅಂತೇಳಿ ಆಶಿಸ್ತಾ ಮತ್ತೊಮ್ಮೆ ಅವರಿಗೆ ನಾನು ಶುಭಾಶಯಗಳನ್ನು ಹೇಳಿ ನನ್ನ ಮಾತು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್ ಕನ್ನಡ.